ಹಾಗಾದ್ರೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ಬಿಡು. ಯಾಕೆ ರಾಜಾ, ಅವಳಿಗೆ ಮದುವೆ ಅಂದ ತಕ್ಷಣನೇ ಡಲ್ ಆಗೋದೆ? ಆ ಥರ ಏನಿಲ್ಲ ಮಗ. ಇಷ್ಟು ದಿನ ಜೊತೆಲಿದ್ದು ಸಡನ್ ಆಗಿ ಈ ಥರ ನ್ಯೂಸ್ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಅಷ್ಟೇನಾ? ಹೂನಪ್ಪ ಅಷ್ಟೇ. ಈಗ ನನ್ನ ತಲೆ ತಿನ್ಬೇಡ ಕಣೆ, ಸುಮ್ಮನೆ ಹೋಗು. ಲೇ ರಾಜಾ, ನೀನು ರುಕ್ಮಿಣಿನ ಇಷ್ಟಪಡ್ತಿಲ್ವೇನಾ? ಏನು ಮಾತಾಡ್ತಿದ್ಯಾ ಪೋಲಿ? ಲೈ, ಇಷ್ಟು ವರ್ಷ ನಾನು ನಿನ್ನ ಜೊತೆಗಿದ್ದೀನಿ, ನಿನ್ನ ಮನಸ್ಸು ನಂಗೆ ಅರ್ಥ ಆಗಲ್ವೇನಾ? ಈಗ ಅದ್ರ ಬಗ್ಗೆ ಮಾತಾಡೋದು ವೇಸ್ಟ್. ಒಂದು ಹುಡುಗಿ ಮದುವೆ ಕಮಿಟ್ ಆಗಿದ್ದಾಳೆ ಅಂತಂದ್ರೆ ಇಷ್ಟಪಡ್ತಾನೆ ಆಗಿರ್ತಾಳೆ. ಅವಳು ಮದ್ವೆ ಆಗ್ತಿದ್ದಾಳೆ ನಿಜ, ಆದ್ರೆ ಇಷ್ಟಪಟ್ಟಲ್ಲ. ಈ ನಿರ್ಧಾರ ಅವ್ರ ಮಾವನ್ ಮಗಂದು. ಅವನ್ ಮಾತ್ಗೆ ಅವ್ರ ಫ್ಯಾಮಿಲಿಲಿ ಯಾರು ಎದುರು ಮಾತಾಡಕ್ಕಾಗಲ್ಲ. ಅವಳ ಜೀವನದಲ್ಲಿ ಸಂತೋಷವಾಗಿದ್ದ ದಿನಗಳು ಅಂದ್ರೆ ಅದು ನಿಮ್ ಜೊತೆ ಕಳ್ದಿರೋದು. ಅದು ಅವ್ರ ಮಾವ ಊರಲ್ಲಿ ಇಲ್ದಿರೋದ್ರಿಂದ ಅವಳು ನಿಮ್ನ ತುಂಬಾ ಪ್ರೀತಿಸ್ತಾಳೆ ರಾಜ. ರಾಜಾ, ನೀನು ಅವಳು ಇಲ್ಲಿಗೆ ಬಂದ ಮೇಲೆ ಪ್ರೀತಿಸೋಕೆ ಶುರು ಮಾಡಿದೆ, ಆದ್ರೆ ಅವಳು ನಿನ್ನ ಪ್ರೀತಿಸಿದಕ್ಕೇನೆ ಇಲ್ಲಿಗೆ ಬಂದಿದ್ದು. ಈ ಪ್ರೀತಿನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಬರ್ತಿರುವಾಗ ಅವ್ರ ಮಾವ ವಾಪಸ್ ಬಂದ್ಬಿಟ್ಟ. ಈ ಮದ್ವೆನ ಫಿಕ್ಸ್ ಮಾಡೋದಕ್ಕೆ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ರಾಜ, ಅವಳನ್ನ ದಕ್ಕಿಸ್ಕೊಳ್ಳೋದೇ ಆದ್ರೆ ದಯವಿಟ್ಟು ಈಗ್ಲೇ ಹೊರಡಿ. ಆದ್ರೆ ಅವಳು ಒಂದ್ಸಲ ಊರಿಗೆ ಕಾಲಿಟ್ಬಿಟ್ರೆ ಮತ್ತೆ ಬರೋದ್ ಕಷ್ಟ. ಆಮೇಲೆ ಕೈ ಬಿಟ್ಟ ಹಾಗೆ. ಇಲ್ಲಿ ನೋಡಿ, ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನನ್ನ ಮಗ. ಅಂಥದ್ರಲ್ಲಿ ಪ್ರೀತಿ ಮಾಡಿದವಳನ್ನ ಕೈ ಬಿಟ್ಬಿಡ್ತಾನ? ರಾಜಾ, ಜೀವನದಲ್ಲಿ ಯಾವುದೇ ವಿಚಾರನ ಏರ್ಲೇ ಬಿಡು ಅಂತ ಬಿಟ್ಬಿಡು, ಪ್ರೀತಿನ ಬಿಡ್ಬೇಡ. ನಾನು ಆಸೆ ಪಟ್ಟಂಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿನ್ ಜೀವನದಲ್ಲಿ ಕಾಲಿಕ್ತಾವಳೆ. ಆ ತಾಯಿ ನಮ್ಮನೆ ಕಾಲಿಕ್ಕಿದ ದಿವಸನೇ ಡಿಸೈಡ್ ಮಾಡ್ಬಿಟ್ಟೆ ನಮ್ಮ ಮನೆ ಸೊಸೆ ಇವಳೆ ಅಂತ. ಹೋಗಪ್ಪ, ನನ್ನ ಸೊಸೆ ಕರ್ಕೊಂಬರ್ಗ, ನನ್ನ ಮೇಲೆ ನಿಂಗೆ ಕರ್ಕೊಂಬರ್ಬೇಕು. ಹೋಗಪ್ಪ.